ಮಾದೇವ್, ನಿನ್ನೆ ಚೆನ್ನಮ್ಮನವರ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಹೊರಟು ಇವತ್ತು ಬೆಳಗ್ಗೆ 5:55 ಹೊಳೆನರಸೀಪುರದ ರೇವಣ್ಣನವರ ನಿವಾಸಕ್ಕೆ ಬಂತು. ಈ ಮಾರ್ಗ ಮಧ್ಯದಲ್ಲೂ ಸಹ ಎಲ್ಲ ಜೆಡಿಎಸ್ ನ ಒಂದಷ್ಟು ಕಾರ್ಯಕರ್ತರಾಗಿರ್ಬಹುದು, ಅವರ ಅಭಿಮಾನಿಗಳಾಗಿರ್ಬಹುದು, ಎಲ್ಲರೂ ಸಹ ದಾರಿಯುದ್ದಕ್ಕೂ ಸಹ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಚೆನ್ನಮ್ಮನವರ ತವರು ಮನೆ ಇದೆ ಅಂತಹ ತವರು ಮನೆಗೂ ಸಹ ಒಂದು ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗಿತ್ತು. ಅಲ್ಲಿ ಅವರಿಗೆ ಅವರ ಕುಟುಂಬಸ್ಥರು, ಅವರು ಗ್ರಾಮಸ್ಥರು ಮುತ್ತೈದೆಯ ಒಂದಷ್ಟು ಪೂಜೆಗಳನ್ನ, ಸಂಪ್ರದಾಯಗಳನ್ನ ಪಾಲಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ರೇವಣ್ಣನವರ ಮನೆಗೆ ಪಾರ್ಥಿವ ಶರೀರ ಬಂತು. ಆ ಒಂದು ಸಂದರ್ಭದಲ್ಲಿ ರೇವಣ್ಣನವರ ಪತ್ನಿ ಹಾಗೂ ಅವರ ಕುಟುಂಬದವರು ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಮಾಡಿ ಮನೆಯೊಳಗೆ ತೆಗೆದುಕೊಂಡು ಹೋಗಿ ಒಂದಷ್ಟು ಅವರ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ಪೂರೈಕೆ ಮಾಡಿದ್ರು. ಅದಾದ ನಂತರದಲ್ಲಿ ಪಾರ್ಥಿವ ಶರೀರವನ್ನ ಮನೆಯ ಪ್ರಾಂಗಣದಲ್ಲಿ ಇವಾಗ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಸಾರ್ವಜನಿಕರು ಬಂದು ದರ್ಶನವನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಈಗ ಸದ್ಯಕ್ಕೆ 7 ಗಂಟೆಯಿಂದ 9 ಗಂಟೆಯವರೆಗೂ ರಾಹುಕಾಲ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳಾಗ್ಲಿ, ಮುಂದಿನ ಪ್ರಕ್ರಿಯೆಗಳಾಗ್ಲಿ ಯಾವುದು ಆಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ 10 ಗಂಟೆಯ ನಂತರದಲ್ಲಿ ಮುಂದಿನ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕುಟುಂಬ ಸಿದ್ಧವಾಗಿದೆ. 10 ಗಂಟೆಯ ನಂತರ ಪಾರ್ಥಿವ ಶರೀರಕ್ಕೆ ಒಂದಷ್ಟು ಸ್ನಾನಾದಿಗಳು, ಒಂದಷ್ಟು ಪೂಜಾ ಕೈಂಕರ್ಯಗಳನ್ನ ಮಾಡ್ಲಾಗ್ತಾರೆ. ಆ ಒಂದು ಕೆಲಸಕ್ಕೆ ಸುಮಾರು 2 ಗಂಟೆಗಳ ಅವಕಾಶ ಬೇಕಾಗುತ್ತೆ. ಅದು ಜ್ಯೋತಿಷ್ಯದ ಪ್ರಕಾರ ಜ್ಯೋತಿಷಿಗಳು ಹಾಗೂ ಪಂಡಿತರ ಒಂದು ಸಮಕ್ಷಮದಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ 12 ಗಂಟೆಯ ನಂತರ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆ ಆಗುತ್ತೆ. ಅಂತಿಮ ಮೆರವಣಿಗೆ ಸುಮಾರು 10 ರಿಂದ 12 ಕಿಲೋಮೀಟರ್ ಹರದನೆ ಹಳ್ಳಿಯ ಸಮೀಪ ಇರುವಂತಹ ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿರುವಂತಹ ಈಗಾಗಲೇ ಆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸ್ಥಳ ಸಹ ಎಲ್ಲವೂ ಸಂಪೂರ್ಣವಾಗಿ ಸಿದ್ಧವಾಗ್ತಾ ಇದೆ. ಒಂದಷ್ಟು ಅಂತಿಮ ಕ್ಷಣದ ಕಾರ್ಯಗಳು ಮಾತ್ರ ಬಾಕಿ ಇದಾವೆ. ಆ ಒಂದು ಪಾರ್ಥಿವ ಶರೀರ ಈ ಸ್ಥಳಕ್ಕೆ ಬರುವಷ್ಟಕ್ಕೆ ಎಲ್ಲವೂ ಸಹ ಸುಸೂತ್ರವಾಗಿ ನೆರವೇರಿದೆ. ಅದಾದ ನಂತರದಲ್ಲಿ ಇಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಮಾವಿನ ಕೆರೆಯಲ್ಲಿ ಒಂದಷ್ಟು ಬೆಳಗ್ಗೆಯಿಂದ ಸಹ ನಡೀತಾ ಇದ್ದಾವೆ. ಜಾಗವನ್ನು ಗುರುತು ಮಾಡಿರ್ಬೋದು, ಪೂಜಾ 10 ರಿಂದ 20 ಪ್ರತ್ಯೇಕವಾದಂತಹ ಒಂದು ಜಾಗವನ್ನು ಗೊತ್ತು ಮಾಡಲಾಗಿದೆ. ಇನ್ನು ಬರುವಂತಹ ಸಾರ್ವಜನಿಕರಿಗೆ ಒಂದಷ್ಟು ಮುಂಭಾಗದಲ್ಲಿ ಚೇರ್ಗಳನ್ನ ಹಾಕಲಾಗಿದೆ. ಇನ್ನೊಂದಷ್ಟು ಜನರಿಗೆ ನಿಂತ್ಕೊಂಡು ನೋಡ್ಲಿಕ್ಕೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಕುಟುಂಬಸ್ಥರು ಸೇರಿದಂತೆ ಒಂದಷ್ಟು ವಿವಿಐಪಿಗಳನ್ನ ಮುಂದೆ ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗದ ಮುಂದೆ ಬಿಟ್ಟಿರ್ತಾರೆ. ಇನ್ನ ಬೇರೆಯವರಿಗೆ ಬೇರೆ ಬೇರೆ ಜಾಗವನ್ನ ಮಾಡಲಾಗಿದೆ. ಹಾಗೂ ಮಾಧ್ಯಮದವರಿಗೆ ಪ್ರತ್ಯೇಕವಾದಂತಹ ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗದ ಮುಂಭಾಗದಲ್ಲಿ ಶೂಟ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡಲಾಗಿದೆ. ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗ ಇದೆ, ಆ ಜಾಗಕ್ಕೂ 1.5 ಕಿಲೋಮೀಟರ್ ಹಿಂದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದರ ಒಳಗೆ ಯಾರು ಆ ವಾಹನಗಳನ್ನ ತರುವಂತಿಲ್ಲ. ಆ 1.5 ಕಿಲೋಮೀಟರ್ನ ಹಿಂಭಾಗದಲ್ಲೇ ವಾಹನಗಳನ್ನ ಪಾರ್ಕ್ ಮಾಡಬೇಕು. ಗಣ್ಯರಿಗೆ ಮತ್ತು ವಿಐಪಿಗಳಿಗೆ ಒಂದಷ್ಟು ಈಕೋ ವೆಹಿಕಲ್ ಗಳನ್ನ ಮಾಡಲಾಗಿದೆ. ಅಲ್ಲಿಂದ ಈಕೋ ವೆಹಿಕಲ್ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಒಂದು ಪೊಲೀಸ್ ಇಲಾಖೆ ಸುಮಾರು 1,500-2,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂದಷ್ಟು ದಾರಿಯುದ್ದಕ್ಕೂ ಬ್ಯಾರಿಕೇಡ್ಸ್ ಗಳನ್ನ ಹಾಕಿ ಎಲ್ಲವೂ ಸುಸೂತ್ರವಾಗಿ ದೃಷ್ಟಿಕೋನದಲ್ಲಿ ಎಲ್ಲಾ ತಯಾರಿಗಳು ನಡೀತಾ ಇದ್ದಾವೆ. ಮಾದೇವ್, ಓಕೆ ಥ್ಯಾಂಕ್ ಯು ಹರ್ಷಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.